ಸದೃಢರಾಗಿ ಮತ್ತು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಮಾಡ್ಕೊಂಡು ವೃದ್ಧಿಪಡಿಸಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರದವರು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅವರ ಒಂದು ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮ ತಂದಿರೋದ್ರಿಂದ ಸೊ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿಕ್ಕೆ ಒಂದು ಕಾರ್ಯಾಗಾರ ಹಮ್ಮಿಕೊಂಡು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಆಮೇಲೆ ಸೌರಶಕ್ತಿಯಿಂದ ಯಾವ್ಯಾವ ಯಂತ್ರಗಳು ನಾವು ಬಳಕೆ ಮಾಡಬಹುದು. ಇಂದಿನ ಕಾಲದಲ್ಲಿ ಈಗ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಇರೋದು, ಅದರಿಂದ ನಮಗೆ ತುಂಬ ಬಿಲ್ ಕಟ್ಟೋದಾಗಿರ್ಬೋದು, ಬೇರೆ ಬೇರೆ ವಿಧಗಳಿಂದ ನಮಗೆ ಬಳಸಲಿಕ್ಕೆ ಫ್ರೀಯಾಗಿರ್ತಕ್ಕಂಥ ಸೌರಶಕ್ತಿಯಿಂದ ಅನೇಕ ಯಂತ್ರಗಳನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿಬಿಟ್ಟು ಅದ್ರ ಮೂಲಕ ನಾವು ಆದಾಯವನ್ನು ವೃದ್ಧಿಪಡಿಸಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರ ಮೂಲಕ ನಮಗೆಲ್ಲ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಹೋಗಿದ್ದಾರೆ. ಈಗಾಗಲೇ ರೊಟ್ಟಿ ಯಂತ್ರ ಆಗಿರ್ಬೋದು, ಹೊಲಿಗೆ ಯಂತ್ರ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಆಮೇಲೆ ಮನೆ ಬಳಕೆಯಲ್ಲಿ ಭಾಗವಾಗಿರ್ತಕ್ಕಂಥ ಯಂತ್ರೋಪಕರಣ ಆಗಿರ್ಬೋದು, ಇವೆಲ್ಲನೂ ಫ್ರೀಯಾಗಿ ನಮ್ಮ ಸೌರಶಕ್ತಿ ಮೂಲಕ ಬಳಸ್ಕೊಂಡು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕಾರ್ಯಾಗಾರ ಮಾಡಿಕೊಂಡು ಈ ಕಾರ್ಯಾಗಾರದ ಮುಖಾಂತರ ನಮಗೆಲ್ಲರಿಗೂ ಒಂದು ಟ್ರೈನಿಂಗ್ ಅನ್ನು ಕೊಟ್ಬಿಟ್ಟು ಇದರ ಸದುಪಯೋಗ ಪಡ್ಕೊಳ್ಳಿಕ್ಕೆ ತಮಗೆಲ್ಲ ಮನವರಿಕೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ತಾವೆಲ್ಲರೂ ಇವತ್ತು ಭಾಗವಹಿಸ್ತೀರಿ. ದಯವಿಟ್ಟು ಕಾರ್ಯಕ್ರಮ ಮುಗಿಯುವವರೆಗೂ ನಾವು ಇಲ್ಲಿ ಉಳ್ಕೊಂಡ್ಬಿಟ್ಟು ವೇದಿಕೆಗೆ ಆಚೆಂದಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ನುರಿತ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಸೊ ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಅವರಿಗೆ ಮಾಹಿತಿ ಕೇಳಿಬಿಟ್ಟು ಹೆಚ್ಚಿನ ಒಂದು ಮಾಹಿತಿ ತಗೊಂಡ್ಬಿಟ್ಟು ಈ ಒಂದು ಕಾರ್ಯಾಗಾರದ ಲಾಭ ಪಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳೋದ್ರ ಜೊತೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ